ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನೆಲ್ಲ ಪ್ರೀತಿಯ ದೇವರ ಮಕ್ಕಳೇ, ಮತ್ತೊಂದಾವರ್ತಿ ಮುಂಜಾನೆ ಜಾವದಲ್ಲಿ ವೆರಿ ಗುಡ್ ಮಾರ್ನಿಂಗ್. ಈ ಬೆಳಗಿನ ಜಾವದಲ್ಲಿ ಯೇಸು ಕ್ರಿಸ್ತನ ಕೊಟ್ಟಂಥ ವಾಗ್ದಾನ ವಚನ ಜ್ಞಾನಿತಿಗಳು 3ನೇ ಅಧ್ಯಾಯ 5ನೇ ವಚನ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಯೆಹೋವನಲ್ಲಿ ನೀನು ಸಂಪೂರ್ಣವಾಗಿ ಭರವಸೆ ಇಡು, ನಿನ್ನ ಸ್ವಂತ ಜ್ಞಾನ ಅವಲಂಬಿಸದೆ ನಿನ್ನ ಎಲ್ಲ ಕಾರ್ಯಗಳಲ್ಲಿ ಆತನನ್ನು ಜ್ಞಾಪಕ ಮಾಡಿಕೊ, ಆತನೇ ನಿನಗೆ ಸಹಾಯ ಮಾಡುವನು ಎಂಬುದು. ಆಮೇನ್, ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವು ಮನುಷ್ಯರಲ್ಲಿ ನಂಬಿಕೆ ಇಡದಂತೆ ನಾವು ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೇಲೆ ಸಂಪೂರ್ಣ ನಂಬಿಕೆ ಇಡಬೇಕು. ನಮ್ಮ ಸ್ವಂತ ಬುದ್ಧಿ ಜ್ಞಾನ ಮೇಲೆ ನಾವು ಅವಲಂಬಿತರಾಗಬಾರ್ದು. ಮತ್ತು ನಾವು ಮಾಡುವ ಎಲ್ಲ ಕೆಲಸಗಳಲ್ಲಿ ದೇವರಿಗೆ ಏನು ಮಾಡಬೇಕು, ಜ್ಞಾಪಕ ಮಾಡ್ಕೋಬೇಕು. ಆಗ ನಾವು ಆ ಥರ ಮಾಡಿದಾಗ ದೇವರು ನಮಗೆ ಸಹಾಯ ಮಾಡ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದರೆ ನಾನೇ ಬುದ್ಧಿವಂತ, ಜ್ಞಾನಿ ಅಂತ ಹೇಳಿ ನಮ್ಮ ಇಷ್ಟ ಪ್ರಕಾರ ನಮ್ಮ ಚಿತ್ತದಂತೆ ನಾವು ಹೋದ್ರೆ ಏನಾಗುತ್ತೆ, ಅಲ್ಲಿ ಕೆಲಸಗಳು ಫೇಲ್ ಆಗ್ತೀವಿ ರೀ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರು ಮೇಲೆ ನಂಬಿಕೆ ಇಟ್ಟು ಆತನ ಮೇಲೆ ಭರವಸೆ ಇಟ್ಟು ನಮ್ಮ ಜ್ಞಾನದ ಮೇಲೆ ನಾವು ಅವಲಂಬಿತರಾಗದಂತೆ ದೇವರ ಮೇಲೆ ನಂಬಿಕೆ ಇಟ್ಟಿದಾಗ ನಾವು ಯಾವುದೇ ಒಂದು ಕೆಲಸ ಮಾಡುವಾಗ ಆ ದೇವರನ್ನು ನೆನೆಸ್ಕೊಂಡು ಆತನಿಗೆ ಜ್ಞಾಪಕ ಮಾಡ್ಕೊಂಡಿದ್ದಾರೆ, ದೇವರೇ ಕೆಲಸನ ಮಾಡ್ತಾ ಇದ್ದೀನಿ, ಇದನ್ನು ಆಶೀರ್ವಾದ ಮಾಡು ದೇವರೇ ಅಂಥೇಳಿ ಯೇಸು ಕ್ರಿಸ್ತನ ಹೆಸರು ಹೇಳಿ ಆ ಒಂದು ಕೆಲಸ ಆ ಕಾರ್ಯ ಮಾಡಿದ್ದಾರೆ. ದೇವರು ಆ ಕೆಲಸದಲ್ಲಿ ನಮ್ಮ ಜೊತೆಗಿದ್ದು ನಮಗೆ ಸಹಾಯ ಮಾಡ್ತಾರೆ ಎಂಬುದಾಗಿ ಈ ವಾಕ್ಯದಲ್ಲಿ ನೋಡ್ತೇವೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ನೀವು ಕೂಡ ಯಾವುದೇ ಕೆಲಸ ಮಾಡಬೇಕಾದರೂ ನಿಮ್ಮ ಜ್ಞಾನದಿಂದ ಅಲ್ಲ, ದೇವರ ಒಂದು ಮೇಲೆ ನಂಬಿಕೆ ಇಟ್ಟು ಎಲ್ಲ ಕೆಲಸದ ದೇವರಿಗೆ ಜ್ಞಾಪಕ ಮಾಡಿಕೊಂಡ್ರಿ, ಮತ್ತು ದೇವರು ಉನ್ನತವಾಗಿ ನಿಮಗೆ ಸಹಾಯಕ ನಾಯಕನಾಗಿ ನಡೆಸ್ತಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹೀಗಾಗುವಂತೆ ದೇವರು ಈ ವಚನವನ್ನು ನಮ್ಮೆಲ್ಲರ ಆತ್ಮಿಕ ಲಾಭಕ್ಕೆ ಆಶೀರ್ವಾದ ಮಾಡಲಿ. 1 second, ಮೇ ಗಾಡ್ ಬ್ಲೆಸ್ ದಿಸ್ ವರ್ಡ್, ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್.